ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿ.ಕೆ. ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಕುಕ್ಕರ್ ಹಂಚ್ತಿದ್ದಾರೆ ಅಂತ ಆರೋಪ ಮಾಡಿದಂತ ಎಚ್.ಡಿ. ಕುಮಾರಸ್ವಾಮಿಗೆ ಕೌಂಟರ್ನ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಸಂಸದ ಡಿ.ಕೆ. ಸುರೇಶ್. ಕುಕ್ಕರ್ ಹಂಚ್ತಿದ್ದಾರೆ ಅನ್ನೋ ಆರೋಪಕ್ಕೆ ಈಗ ಕೌಂಟರ್ನ ಕೊಡಲಾಗಿದೆ. ಪ್ಯಾರಾಮಿಲಿಟರಿನಾದ್ರೂ ಕರೆಸ್ಲಿ, ಪ್ರಧಾನಿಯನ್ನಾದ್ರೂ ಕರೆಸ್ಲಿ, ನಾನು ಯಾರ ಬದುಕಿಗೂ ವಿಷ ಹಾಕುವಂಥವನಲ್ಲ, ನಾನಂಥ ವ್ಯಕ್ತಿನೇ ಅಲ್ಲ, ಎಚ್.ಡಿ.ಕೆ ಬೇಗ ಹುಷಾರಾಗ್ಲಿ ಅಂತ ಬೇಡ್ತೀನಿ ಅನ್ನೋ ಮೂಲಕ ಡಿ.ಕೆ. ಸುರೇಶ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆತ್ಮವಿಶ್ವಾಸ ಇದ್ರೆ ಏನಪ್ಪ ಇದು, ಈ ರೀತಿ ಚುನಾವಣೆ ನಡೆಸಬೇಕಾ? ಈ ರೀತಿ ಚುನಾವಣೆ, ಇದು ಚುನಾವಣೆ ಇವ್ರು ನಡೆಸ್ತಾ ಇರೋದು. ಇದು ಚುನಾವಣೆ. ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ? ಈ ರಾಜ್ಯದಲ್ಲಿ DCSP ಇದ್ದಾರಾ? ಇಲ್ಲಿ I demand this Central Election Commission. What are you doing? After your election announcement, what is going on in Bangalore Gramina Parliamentary segment? I demand Chief Election Commission. Please look after this. 3 hours you addressed the media persons in Delhi while announcing the election dates. What is going on in Karnataka? Who is there to run election smoothly? Who will take the responsibility? I demand this election commission. Sunday night, I requested Karnataka Election Commission, what is going on in Bangalore rural. I sent all the video clippings. ಇದು ಕುಕ್ಕರ್. ಈ ರಾಜ್ಯದ ಜನತೆ ಪಾಪ ಕುಕ್ಕರ್ ತಗೊಳ್ಳೋ ಯೋಗ್ಯತೆ ಇಲ್ಲ. 2,000 ರೂಪಾಯಿ ಗ್ಯಾರಂಟಿ ಕೊಟ್ಟುಬಿಟ್ರಂತೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತೆ. 2,000 ರೂಪಾಯಿ ನೀವು ಕೊಟ್ಟು ಸಿದ್ದರಾಮಯ್ಯನವರೇ ಪಾಪ ಕುಕ್ಕರ್ ಖರೀದಿ ಮಾಡೋ ಯೋಗ್ಯತೆ ಇಲ್ಲ ಅಂತ ಆಯ್ತು ಅಲ್ಲಿಗೆ ಈ ರಾಜ್ಯದ ಜನತೆ ಹೆಣ್ಣುಮಕ್ಕಳಿಗೆ. ಇದು ನಿಮ್ಮ ಕಾರ್ಯಕ್ರಮ. Sunday they announced the date. Even yesterday they have loaded 2 vehicles, more than 4 lakh cookers. After the election date announced, even now still they are distributing. Yesterday night 2,10,000 cooker pieces they have loaded. This is the style of election function in Karnataka. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೇದನ್ನ ಬಯಸ್ತಕ್ಕಂಥವ್ರು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೇದನ್ನ ಬಯಸ್ತಕ್ಕಂಥವ್ರು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಬಗ್ಗೆ ಮಾಹಿತಿ ಇಲ್ಲ, ಅವ್ರೇನೇನು ಹೇಳ್ತಾರೋ ಏನು. ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತೇಳಿ ಆಪರೇಷನ್ ಹೋಗ್ತಾ ಇದ್ದಾರೆ. ಅವ್ರು ಒಳ್ಳೇದು ಕರ್ಸ್ಬೇಕು. ಇಲ್ಲಿ ಮತದಾನ ಪಾರದರ್ಶಕ ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ರೀ. ಪ್ಯಾರಾಮಿಲಿಟರಿನವರು ಕರ್ಸ್ಕೊಳ್ಳಿ, ಪ್ರಧಾನ ಮಂತ್ರಿನೇ ಕರ್ಸ್ಕೊಬರ್ಲಿ, ನನ್ಗೇನು ತಕರಾರಿಲ್ಲ. ನಾನು ಕೂಲಿ ಕೇಳ್ತಾ ಇದ್ದೀನಿ. ನೀವು ನಾನು ಕೂಲಿ ಕೇಳ್ತಾ ಇರೋದನ್ನ ಜನಕ್ಕೆ ತಿಳಿಸಿ. ನಾನು ಕೂಲಿ ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಕಳೆದ 10 ವರ್ಷಗಳಲ್ಲಿ ನಾನೊಬ್ಬ ಇಲ್ಲ ಸಂಸತ್ ಸದಸ್ಯನಾಗಿ ಸೇವಕನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿಟ್ಕೊಂಡು ನಾನು ಕೂಲಿ ಕೇಳ್ತಾ ಇದ್ದೀನಿ. ನಾನು ಬೇರೆ ಏನನ್ನೂ ಕೂಡ ಕೇಳ್ತಾ ಇಲ್ಲ. ಯಾರ ಮೇಲೂ ಕೂಡ ನಾನು ಆರೋಪಗಳನ್ನ ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.